ಮೊದಲನೆಯ ಪ್ರಶ್ನೆ, ಭಾರತದ ಪ್ರಸ್ತುತ ಪ್ರಧಾನಮಂತ್ರಿಗಳು ಯಾರು? ಎ ಅಮಿತ್ ಶಾ, ಬಿ ರಾಹುಲ್ ಗಾಂಧಿ, ಸಿ ರಾಜನಾಥ್ ಸಿಂಗ್, ಡಿ ನರೇಂದ್ರ ಮೋದಿಜಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ನರೇಂದ್ರ ಮೋದಿಜಿ. ಎರಡನೆಯ ಪ್ರಶ್ನೆ, ಮೈಸೂರಿನ ಪ್ರಸಿದ್ಧ ತಿಂಡಿ ಯಾವುದು? ಎ ಜಿಲೇಬಿ, ಬಿ ಮೈಸೂರು ಪಾಕ್, ಸಿ ಹಲ್ವಾ, ಡಿ ಪಾನಿಪುರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಸೂರು ಪಾಕ್. ಮೂರನೆಯ ಪ್ರಶ್ನೆ, ನೀಲಕಂಠ ಎಂದು ಯಾರನ್ನ ಕರೆಯಲಾಗುತ್ತದೆ? ಎ ಈಶ್ವರ, ಬಿ ವಿಷ್ಣು, ಸಿ ಗಣೇಶ, ಡಿ ಬ್ರಹ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಈಶ್ವರ. ನಾಲ್ಕನೆಯ ಪ್ರಶ್ನೆ, ಸೃಷ್ಟಿಕರ್ತ ಎಂದು ಯಾರನ್ನ ಕರೆಯುತ್ತಾರೆ? ಎ ಸುಬ್ರಹ್ಮಣ್ಯ, ಬಿ ವಿಷ್ಣು, ಸಿ ಗಣೇಶ, ಡಿ ಬ್ರಹ್ಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರಹ್ಮ. ಐದನೆಯ ಪ್ರಶ್ನೆ, ಯಾವ ದೇಶದಲ್ಲಿ ನಾಯಿಯ ಹಾಲನ್ನು ಸೇವನೆ ಮಾಡುತ್ತಾರೆ? ಎ ಜಪಾನ್, ಬಿ ಚೈನಾ, ಸಿ ಅಮೆರಿಕಾ, ಡಿ ಮೋನೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋನೋ. ಆರನೆಯ ಪ್ರಶ್ನೆ, ಭೂಮಿಯ ಮೇಲೆ ಒಟ್ಟು ಎಷ್ಟು ದೇಶಗಳಿವೆ? ಎ 205, ಬಿ 195, ಸಿ 175, ಡಿ 180. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 195 ದೇಶಗಳಿವೆ. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅತ್ಯಂತ ಶ್ರೀಮಂತ ನಗರ ಯಾವುದು? ಎ ಮುಂಬೈ, ಬಿ ಬೆಂಗಳೂರು, ಸಿ ನವದೆಹಲಿ, ಡಿ ಕೇರಳ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮುಂಬೈ. ಎಂಟನೆಯ ಪ್ರಶ್ನೆ, ತಿಂಗಳಿಗೆ ಒಂದು ಸಾರಿ ಹರಳೆಣ್ಣೆ ಸೇವನೆ ಮಾಡುವುದರಿಂದ ಏನು ಪ್ರಯೋಜನಗಳು? ಎ ಹೊಟ್ಟೆಯ ಶುದ್ಧಿ, ಬಿ ಗ್ಯಾಸ್ಟ್ರಿಕ್ ನಿಯಂತ್ರಣ, ಬಿ ಕಿಡ್ನಿ ಸ್ಟೋನ್ ನಿವಾರಣೆ, ಡಿ ಉರಿಮೂತ್ರ ನಿವಾರಣೆ. ಸರಿಯಾದ ಉತ್ತರ ಆಪ್ಷನ್ ಎ ಹೊಟ್ಟೆ ಶುದ್ಧಿ. ಒಂಬತ್ತನೆಯ ಪ್ರಶ್ನೆ, ಕಿವಿ ಹಣ್ಣು ತಿನ್ನುವುದರಿಂದ ಏನು ಉಪಯೋಗ? ಎ ಅಸ್ತಮಾ ನಿವಾರಣೆ, ಬಿ ಬಿಪಿ ಕಡಿಮೆಯಾಗುತ್ತದೆ, ಸಿ ಕೆಟ್ಟ ಕೊಬ್ಬು ಕಡಿಮೆಯಾಗುತ್ತದೆ, ಡಿ ಪೈಲ್ಸ್ ನಿವಾರಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಬಿ. ಹತ್ತನೆಯ ಪ್ರಶ್ನೆ, ದೇಹದಲ್ಲಿ ರಕ್ತ ಕೊರತೆಯಾದರೆ ಯಾವ ಸಮಸ್ಯೆಗಳು ನಮ್ಮಲ್ಲಿ ಕಾಣಿಸಿಕೊಳ್ಳುತ್ತವೆ? ಎ ತುಂಬ ಆಯಾಸ, ಬಿ ಸುಸ್ತು, ಸಿ ಕೈಕಾಲಲ್ಲಿ ನೋವು, ಡಿ ತುಂಬ ಬಾಯಾರಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಯಾಸ. 11ನೆಯ ಪ್ರಶ್ನೆ, ಹೆಚ್ಚಾಗಿ ಮೀನು ತಿನ್ನುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ? ಎ ಸ್ಟ್ರೋಕ್, ಬಿ ಕಣ್ಣಿನ ಸಮಸ್ಯೆ, ಸಿ ಬಿಪಿ ನಿಯಂತ್ರಣ, ಡಿ ಹೃದಯ ಸಮಸ್ಯೆ ಬರುವುದಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯ ಸಮಸ್ಯೆ ಬರುವುದಿಲ್ಲ. 12ನೆಯ ಪ್ರಶ್ನೆ, ಮೊದಲ ಬಾರಿಗೆ ಚಲನಚಿತ್ರಗಳನ್ನು ನಿರ್ಮಿಸಿದವರು ಯಾವ ದೇಶದವರು? ಎ ಫ್ರಾನ್ಸ್, ಬಿ ರಷ್ಯಾ, ಸಿ ಬ್ರಿಟನ್, ಡಿ ಜಪಾನ್. ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ಎ ಫ್ರಾನ್ಸ್. 13ನೆಯ ಪ್ರಶ್ನೆ, ದೇಹದಲ್ಲಿ ಯಾವುದು ಹೆಚ್ಚಾದರೆ ಕೂದಲು ಉದುರಲು ಪ್ರಾರಂಭವಾಗುತ್ತದೆ? ಎ ಬೆವರು, ಬಿ ಸಕ್ಕರೆ ಅಂಶ, ಸಿ ಕೊಬ್ಬು, ಡಿ ಉಪ್ಪಿನಂಶ. ಸರಿಯಾದ ಉತ್ತರ ಆಪ್ಷನ್ ಬಿ ಸಕ್ಕರೆ ಅಂಶ. 14ನೆಯ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ನಾವು ಏನನ್ನ ತಿನ್ನಬೇಕು? ಎ ಚಿಕನ್, ಬಿ ಮಟನ್, ಸಿ ಕೊಬ್ಬರಿ, ಡಿ ಮೊಳಕೆ ಕಾಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೊಳಕೆ ಕಾಳು. 15ನೆಯ ಪ್ರಶ್ನೆ, ಸೀತೆ ಮಾತೆ ಯಾವುದರಿಂದ ಜನಿಸಿದರು? ಎ ನೀರಿನಿಂದ, ಬಿ ಭೂಮಿಯಿಂದ, ಸಿ ಗಾಳಿಯಿಂದ, ಡಿ ಬೆಂಕಿಯಿಂದ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿಯಿಂದ. 16ನೆಯ ಪ್ರಶ್ನೆ, ಸದಾ ಯೌವನವಾಗಿರಲು ನಾವು ಏನನ್ನ ಸೇವನೆ ಮಾಡಬೇಕು? ಎ ಮೀನಿನ ಮಾಂಸ, ಬಿ ಕುರಿಯ ಕಾಲ್ ಸೂಪ್, ಸಿ ಕ್ಯಾರೆಟ್ ಜ್ಯೂಸ್, ಡಿ ಪಾಲಕ್ ಸೊಪ್ಪನ್ನು ಸೇವನೆ ಮಾಡಬೇಕು. ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಎಲ್ಲವನ್ನ ತ್ವರಿತವಾಗಿ ಸೇವನೆ ಮಾಡುವುದರಿಂದ ಸದಾ ಯೌವನವಾಗಿರಬಹುದು. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಆಗ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ.